ಹಾಯ್ ಹೆಲೋ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಡಾಟರ್ ಕಾಂಟೆಂಟ್. ನಾನು ನನ್ನ ಮಕ್ಕಳನ್ನ ಕರ್ಕೊಂಡು ನಾನು ಹೋಗಿರೋದು ಲಾಲ್ಬಾಗ್ ಫ್ಲವರ್ ಶೋಗೆ. ಈ ಫ್ಲವರ್ ಶೋ ಇರೋದು ಜನವರಿ 14ರಿಂದ ಶುರುವಾಗಿ 26ಕ್ಕೆ ಎಂಡ್ ಆಗುತ್ತೆ. ದೊಡ್ಡವರಿಗೆಲ್ಲ ವೀಕ್ ಡೇಸಲ್ಲಿ 80 ರೂಪೀಸ್ ಇದ್ದರೆ ವೀಕೆಂಡಲ್ಲಿ ಮಾತ್ರ 100 ರೂಪೀಸ್ ಮಾಡಿದ್ದಾರೆ. ಜನ ಇರೋದ್ರಿಂದ ನಾವು ಎಲ್ಲೆಲ್ಲೂ ಟೈಮ್ ವೇಸ್ಟ್ ಮಾಡದೆ ನಾವು ಡೈರೆಕ್ಟ್ ಹೋಗಿರೋದು ಆ ಗಾಜಿನ ಮನೆ ಒಳಗಡೆ. ಹೊರಗಡೆ ಈ ಥರ ಫ್ರಾಗು ಮತ್ತು ಇನ್ನೊಂದು ಡೈನೋಸಾರ್ ರೀತಿ ಮಾಡಿದ್ದಾರೆ. ತುಂಬ ಅಬ್ಸರ್ವ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ. ಆ ಡೈನೋಸಾರ್ಗೆ ಎಲ್ಲ ಹೊರಗಡೆಯಿಂದ ಸಿಪ್ಪೆ ಹಚ್ಚಿರೋದು. ನಾವು ಮಂಗಳೂರು ಸೌತೆ ಅಂತ ಹೇಳ್ತೀವಿ, ನಮ್ಮ ಕಡೆ ಎಲ್ಲ ಮೊಗೆಕಾಯಿ ಅಂತ ಹೇಳ್ತೀವಲ್ಲ, ಅದ್ರ ಸಿಪ್ಪೆನ ಅದಕ್ಕೆ ಪೇಸ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು. ಮಕ್ಕಳಿಗಂತೂ ಡೈನೋಸಾರ್ ಅನ್ನೋದೇ ಒಂದು ದೊಡ್ಡ ಖುಷಿ. ಮಕ್ಕಳು ಖುಷಿ ಪಡ್ತಾ ಇರೋದು ನೋಡಿ ನಮಗೂ ಕೂಡ ಖುಷಿ ಆಗುತ್ತೆ. ಅವ್ರು ನೋಡಿ ಯಾವ ಥರ ನೋಡ್ತಿದ್ದಾರೆ ಅಂತ ಹೇಳಿ. ಅದು ಫ್ರಾಗು ಅಂತ ಸಣ್ಣವಳು ಕೈ ತೋರಿಸ್ತಾ ಇದ್ದಾಳೆ. ನಿನ್ನೆ ಸಂಡೇ ಆದ್ದರಿಂದ ಫುಲ್ ರಶ್ ಇತ್ತು. ತಳ್ಕೊಂಡೇ ಹೋಗೋ ಥರ ಆಗ್ತಾಯಿತ್ತು. ನನ್ನ ಮಕ್ಕಳು ಕರ್ಕೊಂಡು ಹೋಗೋ ತನಕಂತೂ ನನಗಂತೂ ಒಳಗಡೆ ಹೋಗೋ ತನಕ ಸುಸ್ತಾಗೋಯ್ತು ತುಂಬಾ. ನೀವೇ ನೋಡ್ಬೋದು ಯಾವ ಥರ ರಶ್ ಇತ್ತು ಅಂತ ಹೇಳಿ. ಈ ಸಲ ಕುವೆಂಪು ಅವ್ರ ಮಗ ಪೂರ್ಣಚಂದ್ರ ತೇಜಸ್ವಿ ಅವ್ರ ಬಗ್ಗೆ ಥೀಮ್ ಇಟ್ಕೊಂಡು ಈ ಸಲ ಒಂದು ಇದನ್ನು ಮಾಡಿರೋದು ತುಂಬ ಚೆನ್ನಾಗಿತ್ತು. ಅವ್ರಿಗೆ ಏನು ಇಷ್ಟ, ಮ್ಯೂಸಿಕ್ ಆಗಿರ್ಬೋದು ಅಥವಾ ಫೋಟೋಗ್ರಫಿ ಆಗಿರ್ಬೋದು ಅಥವಾ ಶಿಕಾರಿ ಆಗಿರ್ಬೋದು, ನಮ್ಮ ಭಾಷೆ ಬಗ್ಗೆ ಎಷ್ಟು ಒಲವಿದೆ ಅನ್ನೋದನ್ನು ಒಂಥರ ಸಂಪೂರ್ಣವಾಗಿ ನಮಗೆ ಮನದಟ್ಟು ಮಾಡೋ ಥರ ಬಿಂಬಿಸ್ತಿದ್ರು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆಲ್ಲವ. ಕುವೆಂಪು ಅವರು ತೇಜಸ್ವಿ ಅವರ ಮದುವೆನ ಮಂತ್ರಮಾಂಗಲ್ಯ ಅನ್ನೋ ಕಾನ್ಸೆಪ್ಟಲ್ಲಿ ಮಾಡಿರೋದು. ಈ ಥರ ಇದನ್ನ ಡೆಕೋರೇಷನ್ ಮಾಡಿ ತೋರಿಸಿದ್ರು. ಅದು ಮಾತ್ರ ತುಂಬ ಚೆನ್ನಾಗಿತ್ತು. ಎಷ್ಟು ಸರಳವಾಗಿ ಮದುವೆ ಮಾಡ್ಬೋದು ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ರು. ನನ್ನ ಮಕ್ಳಿಗೆ ಎಷ್ಟೊತ್ತಿಗೆ ಆಚೆ ಬರ್ತೀವೋ ಅನ್ನೋಷ್ಟು ಆಗ್ಬಿಟ್ಟಿತ್ತು. ನೋಡಿ ಹೊರಗಡೆ ಯಾವ ಥರ ಕೈ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ. ಅವ್ರಿಗೆ ಒಳಗಡೆ ಇದು ಒಂಥರ ಫುಲ್ ಶೆಕೆನೂ ಆಗ್ಬಿಟ್ಟಿತ್ತು. ಈ ಥರ ಬುಕ್ ತಗೊಳ್ಳೋರಿಗಂತೂ ಬುಕ್ ಸ್ಟಾಲ್ಗಳಿದ್ವು. ಹೊರಗಡೆ ನೋಡಿ ಯಾವ ಥರ ಕಾಣಿಸ್ತಾ ಇತ್ತು.
ಎಂಟ್ರೆನ್ಸಿಂದ ಹಿಡಿದು ಇದು ಎಕ್ಸಿಟ್ವರೆಗೂ ಈ ಥರ ನಮಗೆ ಏನಾದ್ರು ಸ್ನ್ಯಾಕ್ಸು ಹಣ್ಣು ಅಥವಾ ಏನಾದ್ರು ತೊಗೋಬೇಕು ಅಂತ ಅಂದರೆ ಈ ಥರ ಅಂಗಡಿಗಳೆಲ್ಲ ಹಾಕಿದ್ದಾರೆ. ನಾವು ಇಲ್ಲಿ ಕಲ್ಲಂಗಡಿ ಹಣ್ಣು ಮತ್ತು ಮಸಾಲ ಮಂಡಕ್ಕಿ ಎಲ್ಲ ಕೊಡಿಸ್ಕೊಟ್ವಿ. ಮಕ್ಕಳು ತುಂಬ ಚೆನ್ನಾಗಿ ತಿಂದರು. ಮತ್ತು ಇದೊಂಥರ ಪಿಕ್ನಿಕ್ ಥರನೇ ಅನಿಸ್ಬಿಡ್ತು. ಹೊರಗಡೆ ಈ ಥರ ಮರ ಎಲ್ಲ ನೋಡಿ ಊರ ಕಡೆ ಎಲ್ಲ ನೆನಪಂತು ಒಂದ್ಸಲ. ನಮ್ಗೆ ಈ ಥರ ಕಾಡನ್ನೆಲ್ಲ ನೋಡಿ ನೋಡಿ ಅಭ್ಯಾಸ ಇರೋದ್ರಿಂದ ಬೆಂಗಳೂರಲ್ಲಿ ಕಾಡು ನೋಡಬೇಕು ಅಂದರೆ ಲಾಲ್ಬಾಗಿಗೆ ಬರೋ ಥರನೇ ಅನಿಸ್ಬಿಡ್ತು ಒಂದ್ಸಲ. ಹೂವಿನ ಗಿಡ ಕೊಳ್ಳೋರಿಗಂತೂ ತುಂಬ ಕಲೆಕ್ಷನ್ಗಳಿತ್ತು ಇಲ್ಲಿ. ಏನಿದ್ರು ಆಯುರ್ವೇದಿಕ್ ಗಿಡಮೂಲಿಕೆಗಳಾಗಿರ್ಬೋದು ಅಥವಾ ಬೋನ್ಸಾಯಿ ಗಿಡ ಆಗಿರ್ಬೋದು ಅಥವಾ ಹೂವಿನ ಗಿಡ ತುಂಬ ವೆರೈಟಿ ಇದ್ವು. 50 ರೂಪಾಯಿಂದ ಹಿಡಿದು 10,000 ರೂಪಾಯಿ ವರೆಗೂ ಈ ಗಿಡಗಳೆಲ್ಲ ತುಂಬ ಕಲೆಕ್ಷನ್ ಇದ್ವು. ಚೆನ್ನಾಗಿತ್ತು ನೋಡೋದಕ್ಕೆಲ್ಲ. ಇದಾಗಿತ್ತು ನಮ್ಮ ಲಾಲ್ಬಾಗ್ ಫ್ಲವರ್ಸ್ ಶೋ ವಿಸಿಟ್ನ ವ್ಲಾಗ್. ನಿಮಗೆ ಈ ಬ್ಲಾಗ್ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.